ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಕುಕ್ ವಿತ್ ಇಂಡಿಯನ್ ಮಾಮ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ. ಇವತ್ತು ನೋಡ್ರಿ, ನಾ ಇನ್ನೊಂದು ಚಲೋ ರೆಸಿಪಿ ಜೊತೆ ಬಂದೀನಿ. ಇವತ್ತು ಏನಪ್ಪ ಅಂದರೆ ಕಂಚಿಕಾಯಿನ ಉಪ್ಪಿನಕಾಯಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಇದು ನೋಡ್ರಿ, ನಮ್ಮ ಹಿತ್ತಲದಾಗ ಬೆಳೆದಂತಹ ಕಂಚಿಕಾಯಿ ಗಿಡ ಐತಿ. ಅದರೊಳಗೆ ಕಂಚಿಕಾಯಿ ಬಿಟ್ಟಾವ. ನೋಡ್ಬೋದು ನೀವು ಎಷ್ಟು ದೊಡ್ಡ ದೊಡ್ಡ ಅದಾವ. ಅದರಿಂದ ನಾನು ಕಂಚಿಕಾಯಿ ಉಪ್ಪಿನಕಾಯಿನ ಮಾಡೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಪ್ಲೀಸ್ ಡೋಂಟ್ ಸ್ಕಿಪ್ ದ ವಿಡಿಯೋ. ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ಮಾಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಲಾಸ್ಟ್ನೇಕ ಏನು ಹಾಕಬೇಕು ಏನು ಬೇಡ ಅಂತೇಳಿ ಎಲ್ಲ ಏನೇನು ಹೇಳ್ತೇನಲ್ಲ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ ಅದರಂಥ ಉಪ್ಪಿನಕಾಯಿನ ಎಲ್ಲಿ ಇರೋದಿಲ್ಲ. ಮನ್ಯಾಗ ಮಾಡಿರೋಂಥ ಉಪ್ಪಿನಕಾಯಿ ಎಷ್ಟು ಚಲೋ ಬರ್ತೈತಿ ಅಂತಂದ್ರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಬರ್ರಿ, ಹಂಗಂದ್ರೆ ರೆಸಿಪಿ ನೋಡ್ಕೊತ ಬರೋಣ. ಅದಕ್ಕಿಂತ ಮೊದಲು ನೀವು ಮನ್ಯಾಗ ಮಾಡ್ಕೊಂಡ್ರೆ ಇನ್ನೂ ಚಲೋ. ಉಪ್ಪಿನಕಾಯಿ ಹೊರಗಿಂತ ತಂದು ಇಟ್ಕೋಕ್ಕಿಂತ ಮನ್ಯಾಗ ಮಾಡಿದರೆ ಟೇಸ್ಟು. ಹಾಗೆ ನೀವು ಕೂಡ ಈ ಥರ ಗಿಡನ ಹಿತ್ತಲದಾಗೆಲ್ಲ ಇದು ಮಾಡ್ಕೊರಿ. ಅಂದ್ರೆ ನೀವು ಮನ್ಯಾಗಿಂದ ಇದನ್ನು ಕಂಚಿಕಾಯಿ ತೊಗೊಂಡು ಮನ್ಯಾಗಿಂದ ಮಾಡ್ಬೋದು. ಇವತ್ತಿನ ವಿಡಿಯೋ ಇದ್ರ ಬಗ್ಗೆನೇ ಇರುತ್ತೆ. ಹಾಗೆ ಈ ಥರ ಇವತ್ತು ಏನಪ್ಪ ಸ್ಪೆಷಲ್ ಅಂತಂದ್ರೆ ನಮ್ಮ ಹಿತ್ತಲದಾಗಿರೋ ಗಿಡನ ತೋರ್ಸಾಕೊಂತೀನಿ. ಅದರಿಂದನೇ ಮಾಡಾಕೊಂತೇನೆ ಅಂತ ನಿಮಗೆಲ್ಲ ತೋರಿಸ್ಬೇಕಲ್ವ, ಅದಕ್ಕಾಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು. ಆ್ಯಂಡ್ ಮಾರ್ಕೆಟ್ನಲ್ಲೆಲ್ಲನೂ ಸಿಗ್ತೈತಿ, ನೀವು ಹೋಗಿ ತರ್ಬೋದು. ತಂದು ಮನ್ಯಾಗೂ ಮಾಡ್ಬೋದು. ಈಗ ನಾನು ಮನ್ಯಾಗಿದ್ದನ್ನು ತೊಗೊಂಡು ಈಗ ಮನ್ಯಾಗ ಮಾಡ್ತಾಯಿದ್ದೀನಿ. ಅದೇ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಲಘುನ ಹೋಗಿ ರೆಸಿಪಿ ನೋಡ್ಕೊಂಬರೋಣ ಬರ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಎಲ್ಲರಿಗೂ ಭಾಳ ಶೇರ್ ಮಾಡಿರಿ. ಹಲೋ ಫ್ರೆಂಡ್ಸ್, ನೋಡಿ ಈ ಥರ ಕಂಚಿಕಾಯಿ ಕುದ್ದಾವು. ಯಾವ ಥರ ಕುದ್ದಾವ ಅನ್ನೋದು ನೋಡಿ. ಒಂದು ತೋರಿಸ್ತೇನೆ ನೋಡಿ ನಿಮ್ಗೆ. ಎಷ್ಟು ಸ್ಮೂತಾಗಿ ಅದಾವೆ. ಇದು ತೊಗಟೇನೂ ತಿನ್ಬೋದು ನೋಡಿ. ಈಗ ಇದಕ್ಕೆ ಯಾವ ಥರ ಒಗ್ಗರಣೆ ಹಾಕೋದನ್ನು ತೋರಿಸ್ತೇನೆ ಬನ್ನಿ. ನೋಡಿ, ಒಂದು 4-5 ಸ್ಪೂನ್ ಎಣ್ಣೆ ಹಾಕೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ನೋಡಿ. ಈ ಥರ ನೋಡಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಗ್ಯಾಸ್ ಹಚ್ಚಿ ಒಂದು 2 ನಿಮಿಷ ಇಡೋಣ. ನೋಡಿ, ಯಾವ ಥರ ಕಲರ್ ಬಂತು ಅನ್ನೋದು. ಎಷ್ಟು ರುಚಿಯಾಗಿ ಇರ್ತೈತಿ ನೋಡಬೇಕು ಫ್ರೆಂಡ್. ಇದನ್ನು ನೀವು ತಿಂದು ಅನ್ನ, ತುಪ್ಪ, ಉಪ್ಪಿನಕಾಯಿ, ಚಪಾತಿ ರೋಲ್ ಮಾಡ್ಕೊಂಡು ಇದು ಕುದ್ದು ಇನ್ನೂ ಇದು ಜೇನ್ ಮ್ಯಾನ್ಗತೆ ಆಗ್ತೈತಿ ಫ್ರೆಂಡ್ಸ್. ಬೆಲ್ಲದೊಳಗೆ ಕುದಿಸಿರ್ತೇವಲ್ಲ. ನಿಮಗೆ ಇಷ್ಟು ಕುದಿಸಿ ನೋಡಿ, ಖಾರ ಉಪ್ಪು ಕರೆಕ್ಟಾಗಿಲ್ಲ ಅಂದರೆ ಮತ್ತೆ ಮೇಲೆ ಸ್ವಲ್ಪ ಹಾಕೋಬೋದು. ನನಗೀಗ ಇದು ಕರೆಕ್ಟಾಗೈತಿ. ಏನು ಬೇಡ, ಸ್ವಲ್ಪ ಕುದಿಸಿ 2 ನಿಮಿಷ ಕುದಿಸಿ ಆಫ್ ಮಾಡಿಬಿಡ್ತೀನಿ. ನಿಮಗೆ ಒಗರು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನನಗೆ ಒಗರು ಅನಿಸಿಲ್ಲ, ಚಲೋ ಐತಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗೈತಿ ನೋಡಿ. 2 ಕಂಚಿಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಆರಾಮ್ 4-5 ತಿಂಗಳು ಬರ್ತೈತಿ ಫ್ರೆಂಡ್.
ಬೇಕಾದಂಗೆ 1 ವರ್ಷ 1.5 ವರ್ಷ ಇಟ್ಕೊಂಡಾದರೂ ತಿನ್ಬೋದು, ಏನೂ ಕೆಡೋದಿಲ್ಲ ಇದು. ನೋಡಿ ನೋಡಿ ಯಾವ ಥರ ರಸ ಇದೆ. ಹೊರಗೆ ಮಾರ್ಕೆಟ್ ಒಳಗೆ ತಂದು ಬಾಟ್ಲಿ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ 1-2 ಕಂಚಿಕಾಯಿ ನಮ್ಮ ಕೈಯಾರೆ ಮಾಡಿ ಹಾಕ್ಕೊಂಡ್ಬಿಟ್ರೆ ಏನೂ ಇಲ್ಲ. ಇದೆ ಭಾಳ ಈಸಿ ಕೆಲಸ ಇದರದ್ದು. ಒಬ್ಬೊಬ್ರು ಉಪ್ಪಿನಕಾಯಿ ಕೆಡ್ತಾವು ಮಾಡ್ತಾವು ನಮ್ಮ ಕೈಲೇ ಅಂತಿರ್ತಾರೆ. ಅಂಥವರೆಲ್ಲ ಈ ಥರ ಕುದಿಸಿ ಹಾಕ್ಕೊಳ್ಳಿ, ಏನು ಕೆಡೋದಿಲ್ಲ, ಏನೂ ಇಲ್ಲ. ಇಷ್ಟು ಎಣ್ಣೆ ಕಾದಿದೆ. ಈಗ 1 ಸ್ಪೂನಷ್ಟು ಜೀರಿಗೆ ಹಾಕಕತ್ತೀನಿ. ಹೌದಾ, 1 ಸ್ಪೂನು ಸಾಸಿವೆ ಜೀರಿಗೆ. ನನ್ನ ಕಡೆ ಬೆಳ್ಳುಳ್ಳಿ ಇದ್ದಿದ್ದಿಲ್ಲ ಫ್ರೆಂಡ್ಸ್, ಅದಕ್ಕೆ ಶುಂಠಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತೀನಿ. ಖಾರದ ಪೌಡರ್, ಈಗ ಅರಿಶಿನ 2 ಸ್ಪೂನ್ ಅರಿಶಿನ ಹಾಕ್ತೀನಿ. ಈಗ ಇಂಗು ಸ್ವಲ್ಪ ಹಿಂಗೆ ಹಾಕ್ತೀನಿ. ನಿಮ್ಮ ಖಾರ ನೋಡ್ಕೊಂಡು ಎಷ್ಟು ಬೇಕನ್ನೋದು ನೋಡಿ ಹಾಕ್ರಿ. ಹಲೋ ಫ್ರೆಂಡ್ಸ್, ನೋಡಿ ಇವತ್ತು ನಾನು ಕಂಚಿಕಾಯಿ ಉಪ್ಪಿನಕಾಯಿ ಹಾಕಾಕತ್ತೀನಿ. ಈ ಥರ ಕಂಚಿಕಾಯಿ ಹೆಚ್ಚಿಟ್ಕೊಂಡೇನಿ. ಇದಕ್ಕೆ ಬೆಲ್ಲ ಕುಟ್ಟಿಟ್ಕೊಂಡೇನಿ, ಆರ್ಗ್ಯಾನಿಕ್ ಬೆಲ್ಲ. ಈಗ ಬನ್ನಿ ಯಾವ ಥರ ಕಂಚಿಕಾಯಿ ಉಪ್ಪಿನಕಾಯಿ ಹಾಕೋದನ್ನು ನೋಡೋಣ. 2 ಕಂಚಿಕಾಯಿ ಉಪ್ಪಿನಕಾಯಿ ಹಾಕಾಕತ್ತೀನಿ. ಈ ಕಂಚಿಕಾಯಿ ಇದಕ್ಕೆ ಹಾಕಿ ನೋಡಿ, 2 ಕಂಚಿಕಾಯಿ ಉಪ್ಪಿನಕಾಯಿ ಈ ಥರ ಒಂದು ಅರ್ಧ kg ಬೆಲ್ಲ ಹಾಕೋದು. ಬೆಲ್ಲದೊಳಗೆ ಕುದಿಸ್ಬೇಕು ಫ್ರೆಂಡ್ಸ್. ಇದು ಬೆಲ್ಲ ಹಾಕೀನಿ, ಅರ್ಧ kg ಬೆಲ್ಲ ಹಾಕೀನಿ, 2 ಕಂಚಿಕಾಯಿ ಹಾಕೀನಿ. ಇದು ಕುದ್ದ ಮೇಲೆ ಯಾವ ಥರ ಹಾಕತ್ತನ್ನು ತೋರಿಸ್ತೀನಿ ನಿಮಗೆ. ಕ್ಲೀನಾಗೆ ಕಂಚಿಕಾಯಿ ತೊಳ್ಕೊಂಡು ಅರ್ಬಿಲೆ ಒರೆಸಿ ಈ ಥರ ಪೀಸ್ ಮಾಡಿಟ್ಕೊಂಡು ಬೆಲ್ಲ ಕಂಚಿಕಾಯಿ ಕುದಿಯೋಕ್ಕೆ. ಮೊನ್ನೆ ಲಿಂಬಿಕಾಯಿ ಉಪ್ಪಿನಕಾಯಿ ಹಾಕಿದ್ದೆ. ಇವತ್ತು ನೋಡಿ ನಾನು ಕಂಚಿಕಾಯಿ ಉಪ್ಪಿನಕಾಯಿ ಹಾಕಾಕತ್ತೀನಿ. ಏನೂ ಇಲ್ಲ, ಪಲ್ಯ ಇದು ಮಾಡಿಲ್ಲ ಅಂದಾಗ ಫ್ರೆಂಡ್ಸ್ ಇದನ್ನು ಚಪಾತಿಗೆ ರೋಲ್ ಮಾಡ್ಕೊಂಡು ತಿನ್ಬೋದು, ಮಕ್ಕಳಿಗೆ ಹಚ್ಕೊಡ್ಬೋದು. ಅಷ್ಟು ಟೇಸ್ಟಾಗಿ ಆಗ್ತೈತಿ ಕಂಚಿಕಾಯಿ ಉಪ್ಪಿನಕಾಯಿ. ನೋಡಿ ಯಾವ ಥರ ತಳಕ್ಕೆ ಕುದಿಯಾಕತ್ತೈತೆ ಅಂಥೇಳಿ. ಇದು ಕುದ್ದೆಲ್ಲ ಈ ತೊಗಟೆ ಅನ್ನೋದು ಸ್ಮೂತ್ ಆಕತಿ ಫ್ರೆಂಡ್ಸ್. ಈ ತೊಗಟೆನೂ ತಿನ್ಬೋದು, ಆ ಥರ ಕಂಚಿಕಾಯಿ ಉಪ್ಪಿನಕಾಯಿ ಆಗ್ತೈತಿ. ಇದೆಲ್ಲ ಬೆಲ್ಲ ಕುದ್ದು ರಸದ ಥರ ಜೇನ್ ಮ್ಯಾನ್ ಥರ ಬರ್ತೈತೆ ಮೇಲೆ.